Hi guys, namaste. Welcome to my YouTube channel. ಆ್ಯಕ್ಚುಲಿ ನಾನು ಮನೇಲಿ ಮಾಡಿರೋ KFC ಚಿಕನ್ ತಿಂದು ತುಂಬ ದಿನ ಆಗಿತ್ತು. ಸೊ ಇವತ್ತು ಮತ್ತೆ KFC ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಿಕನ್ ಆಲ್ರೆಡಿ ತಂದಿದ್ದೀವಿ. ಸೊ ಫಟ್ ಅಂತ ರೆಡಿ ಮಾಡಿಕೊಂಡು ಬೇಗ ಮಾಡ್ಕೊಂಡು ತಿಂದ್ಬಿಡ್ಬೇಕಷ್ಟೇ. ನಂಗಂತೂ ಕಾಯಕ್ಕೆ ಆಗ್ತಾನೆ ಇಲ್ಲ. ಸೊ ಬನ್ನಿ, ನಾನು ಮಾಡೋ KFC ಚಿಕನ್ನು ತುಂಬ ಸಿಂಪಲ್ ಆ್ಯಂಡ್ ಬೇಗ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈಗ ಚಿಕನ್ನ ತೊಳ್ಕೊಂಡಿದ್ದೀವಿ. ಕ್ಲೀನಾಗಿ ಒಂದು 2-3 ಸರಿ ತೊಳ್ಕೊಳ್ಳಿ. ಇದ್ರಲ್ಲಿ ಮೇ ಬಿ ಒಂದು 1/2 kg ಚಿಕನ್ ಇರಬೇಕು. ಅದಕ್ಕೆ ನಾವು ಫಸ್ಟು ಇವಾಗ ಮೊಸರು ಹಾಕೋಣ. ಒಂದು ಸ್ವಲ್ಪ ಮೊಸರು, ಒಂದೆರಡು ಸ್ಪೂನು ಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹೊಡ್ಕೊಂಡು ಖಾರದ ಪುಡಿ. ನಾ 2 ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು. ನಾನೊಂದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನ್ ಹಾಕೋತೀನಿ. ಇಷ್ಟು ನೀಟಾಗಿ ಕಲಿಸ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ನೀಟಾಗಿ ಉಪ್ಪು ಖಾರನ ಹಿಡ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಓಪನ್ ಕಟ್ಸ್ ಮಾಡಿದಾರಲ್ಲ, ಇದೆಲ್ಲ ನೀಟಾಗಿ ಮಸಾಲೆನ ಹಾಕಬೇಕು. ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡಿ ನೀಟಾಗಿ ಇಟ್ಕೊಳ್ಳುತ್ತೆ ಮಸಾಲೆ ಎಲ್ಲ. ಆ್ಯಕ್ಚುಲಿ KFC ಚಿಕನ್ ಮಾಡೋಕ್ಕೆ ಆದಷ್ಟು ಬೋನ್ಲೆಸ್ಸೇ ತಗೊಳ್ಳಿ, ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಬೋನ್ಲೆಸ್ಸಿಗಿನ್ನ ವಿತ್ ಬೋನೇ ಜಾಸ್ತಿ ತಿನ್ನೋದು. ಸೊ ಅದಕ್ಕೆ ನಾನು ವಿತ್ ಬೋನೇ ತೊಗೊಂಡಿದ್ದೀನಿ. ನೀರೆಲ್ಲ ಏನು ಹಾಕಿ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಸ್ವಲ್ಪ ಮೊಸರೆ ಹಾಕಿರ್ತೀರ ಅಲ್ವಾ. ಸೊ ಚೆನ್ನಾಗಿ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಅದೇ ಸಾಕು. ನೀರೆಲ್ಲ ಹಾಕಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಇದನ್ನು 2 ಅವರ್ ಇಟ್ಟರೆ ನಿಮಗೆ ಇನ್ನೂ ಫುಲ್ ಟೇಸ್ಟ್ ಬರುತ್ತೆ. ಮ್ಯಾರಿನೇಟ್ ಮಾಡಿ ಇಟ್ಟರೆ. ನಾನು ಬೇಗ ಮಾಡ್ಕೊಂಡು ತಿನ್ನಬೇಕು ಅಂತ ಈಗಲೇ ಮಾಡಿ ಈಗಲೇ ಫ್ರೈ ಮಾಡ್ತೀನಿ. ಸೊ ನಾನೇನು 2 ಅವರೆಲ್ಲ ಮ್ಯಾರಿನೇಟಿಗೆ ಇಡಲ್ಲ. ನಾನು ನಿಮಗೆ ಹೇಳಿದ್ದೆಲ್ಲ ಸಿಂಪಲ್ ಆ್ಯಂಡ್ ಬೇಗ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಈಗ ವೆಯ್ಟ್ ಎಲ್ಲ ಮಾಡಲ್ಲ. ಸೊ ಬೇಗ ಕಲಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೆ. ಸೊ ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದಕ್ಕೆ ಕೋಟಿಂಗಿಗೆಲ್ಲ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಕೋಟಿಂಗಿಗೆ ಫಸ್ಟು ನಾನು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಸಿಟ್ಟಿಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪನೇ ಉಪ್ಪು. ಸ್ವಲ್ಪ ಹಾಕೊಳ್ಳಿ ಉಪ್ಪು, ಇದಕ್ಕೆ ಜಾಸ್ತಿ ಹಾಕೋಬೇಡಿ. ಇದಿಷ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಚೆನ್ನಾಗಿ ಬೈಂಡ್ ಆಗೋದಕ್ಕೆ ನಾವು ಮೈದಾ ಹಸಿಟ್ಟನ್ನ ಯೂಸ್ ಮಾಡೋದು. ಮೈದಾ ಹಿಟ್ಟು ರೆಡಿ ಆಗಿದೆ ಕೋಟಿಂಗ್ಗೆ. ಈಗ ಸೈಡಿಗೆ ಎತ್ತಿಕೊಳ್ಳೋಣ ಇದನ್ನು. ನೆಕ್ಸ್ಟ್ ಇದಕ್ಕೆ 3 ಮೊಟ್ಟೆ ತಗೋತಿದ್ದೀನಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ,
ಇದನ್ನ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇರೇನು ಬೇಡ, ಇದಕ್ಕೆ ಸಾಕಿ ಇಷ್ಟೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ಆ ಮೆಣಸಿನ ಪುಡಿನೂ ಮತ್ತು ಮೊಟ್ಟೆನೂ ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು. ಇದನ್ನು ಸೈಡಿಗೆ ಎತ್ತಿಕೊಂಬಿಡೋಣ. ನೋಡಿ ಈ ಥರ ನಿಮಗೆ ಜೋಳದ್ದು ಮಿಕ್ಸ್ಚರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ. ಇದನ್ನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಓಟ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ಬ್ರೆಡ್ ಕ್ರಮ್ಸ್ ಆದರೂ ಹಾಕ್ಕೋಬೋದು ಲಾಸ್ಟ್ ಕೋಟಿಂಗ್ಗೆ. ನನಗಿದು ಫ್ಲೇವರ್ ಇಷ್ಟ, ಅದಕ್ಕೆ ಇದನ್ನು ತೊಗೋತೀನಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ನಾನು ಅದಕ್ಕೆ ಸ್ವಲ್ಪ ಓಟ್ಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಸರಿ ಗ್ರೈಂಡ್ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟು ಅಂತ. ತರಿಯಾಗಿ ರುಬ್ಕೋಬೇಕು. ಒಂದೇ ಗ್ರೈಂಡ್ ಮಾಡಿದ್ರೆ ಸಾಕು. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ. ಅಷ್ಟರಲ್ಲಿ ಅದೆಲ್ಲ ಎಣ್ಣೆ ಕಾಯುವಷ್ಟರಲ್ಲಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಡೋಣ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ. ಮ್ಯಾರಿನೇಟ್ ಆಗಿತ್ತಲ್ಲ, ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಫಸ್ಟು ನಾವೇನು ಮಾಡಬೇಕಂದ್ರೆ, ಫಸ್ಟು ಇದನ್ನು ಈ ಥರ ಮೊಟ್ಟೆಲಿ ನಾವೇನು ಕಲಸಿದ್ವಿ ಮೊಟ್ಟೆನ, ಆ ಮೊಟ್ಟೆಗೆ ಈ ಥರ ಒಂದ್ಸರಿ ಹದ್ದಿ ಈ ಮೈದಾ ಹಸಿಟ್ಟು ಪುಡಿಗೆ ಇದನ್ನು ಹೀಗೆ ಮತ್ತೆ ಇದನ್ನು ರೌಂಡ್ ಮಾಡಿ ಫುಲ್ ಕೋಟಿಂಗ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ಒಂದ್ಸರಿ ಫುಲ್ಲು ಇದನ್ನು ಈ ಥರ ಇದು ಮಾಡಿ ನೀಟಾಗಿ ಅವಾಗ ಮೈದಾ ಹಸಿಟ್ಟು ಅಂಟ್ಕೊಳ್ಳುತ್ತೆ ಅದಕ್ಕೆ. ಮತ್ತೆ ಮೊಟ್ಟೆದು ಅದರಲ್ಲಿ ಮತ್ತೆ ಹದ್ದಿ ನಾವೇನು ಇದು ಪುಡಿ ಮಾಡ್ಕೊಂಡಿದ್ವಲ್ಲ ಓಟ್ಸು ಮತ್ತು ಅದನ್ನೆಲ್ಲ ಅದಲ್ಲಿ ಮತ್ತೆ ಇನ್ನೊಂದ್ಸರಿ ಈ ಥರ ಮಿಕ್ಸ್ ಮಾಡಿ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ಆಗ ಇದನ್ನ ಸೈಡಿಗೆ ಎತ್ತಿಡಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಥರ. ನೋಡಿ ಈ ಥರ ಫುಲ್ಲು ಕೋಟಿಂಗ್ ಎಲ್ಲ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. ಈಗ ಇದನ್ನು ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು. ಬನ್ನಿ ಮಾಡೋಣ. ನೋಡಿ ಎಣ್ಣೆ ಫುಲ್ಲು ಕಾದಿದೆ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಟಲ್ಲಿ ಎಣ್ಣೆನ ನೀಟಾಗಿ ಕಾಯಿಸಿ, ಆವಾಗ ಚೆನ್ನಾಗಿ ಚಿಕನ್ ಬೇಯುತ್ತೆ ಒಳಗಡೆ ಎಲ್ಲ. ನೋಡಿ ಒಂದೊಂದೇ ಇದು ನಿಧಾನಕ್ಕೆ ಎಣ್ಣೆಲಿ ಬಿಡಿ, ನೀಟಾಗಿ ಫ್ರೈ ಆಗಬೇಕು. ಆದಷ್ಟು ಮೀಡಿಯಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಆವಾಗ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ. ನೀಟಾಗಿ ಅವಾಗ ಹಿಂಗೆ ಟರ್ನ್ ಮಾಡ್ತಾ ಇದೆ, ಅವಾಗ ನೀಟಾಗಿ ಬೇಯುತ್ತೆ ಎರಡು ಕಡೆನೂ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪ್ಲೇಟಲ್ಲಿ ಎತ್ತಿಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಇನ್ನಷ್ಟು ಉಳಿದಿದೆ, ಇಷ್ಟನ್ನು ಈಗ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೈ ಮಾಡಿದ್ದೀವಿ, ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸಕ್ಕತ್ತಾಗಿ ಬಂದಿದೆ. ನೀವು ಒಂದು ಟ್ರೈ ಮಾಡಿ. ಹೋಮ್ ಮೇಡ್ KFC ಚಿಕನ್. ನೋಡಿದ್ರಲ್ಲ KFC ಚಿಕನ್ ಹೇಗಿತ್ತು ಅಂತ. ನಾನು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಅಮ್ಮಗೂ ಕೂಡ ಕೊಟ್ಟಿದ್ದೆ, ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ಇದು ಬೇಗ ಕೂಡ ಆಗುತ್ತೆ ಚಿಕನ್ನು, KFC ಚಿಕನ್ನು. ಸೊ ನೀವು ಟ್ರೈ ಮಾಡಿ. KFC ಚಿಕನ್ ಮನೇಲಿ ಮಾಡ್ಕೊಂಡು ತಿನ್ನೋದು ಆರಾಮು ಕಣ್ರಿ, ಬೇಗ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೀಲೇಬೇಡಿ, ಓಕೆನಾ? ಬಾಯ್ ಬಾಯ್.